ಅರಸ ಸತ್ರಾಜಿತನ ಬಾಲಕಿಯ ಕರುವವನು ಮುರಿವೇಗ ಅರಸ ಸತ್ರಾಜಿತನ ಬಾಲಕಿಯ ಕರುವವನು ಮುರಿವೆ ಈಗಲೇ ನಮ್ಮ ಅಣ್ಣನಿಗೂ ಸರಿಯಾದಂತ ಶಾಸ್ತ್ರಿ ಆಯಿತು. ಇಬ್ಬರೇ ಅಲ್ಲ, ಇನ್ನೊಬ್ಬಳಿದ್ದಾಳೆ ನನ್ನ ಒಡಲಿ ಸತ್ಯವಾದಿ. ಅವಳಿಗೆ ಅಹಂಕಾರ, ಸದಾಜಿತನ ಮಗಳು ನಾನು. ನನ್ನಷ್ಟು ಯೋಗ್ಯತೆ ಯಾರಿಗೂ ಇಲ್ಲ, ಯೋಗ್ಯತೆ ನನಗೆ ಮಾತ್ರ ಅಂತ ಅಹಂಕಾರದಿಂದ ಕೊಟ್ಟಿದ್ದಾಳೆ. ನನ್ನ ವ್ಯಕ್ತಿತ್ವ ವಿಕಸನವಾದದ್ದೇ ನನ್ನಿಂದ ಅಂತ ಹೇಳಿಕೊಳ್ತಾಳೆ ಅವಳು. ಪಾರಿಜಾತದ ಒಂದು ಪ್ರಕರಣದಲ್ಲಿ ಅವರು ಎಲ್ಲಿಯವರೆಗೆ ಹೆಣ್ಣು ಮೂಲಕದಲ್ಲಿ ಪಾರಿಜಾತ ವೃಕ್ಷವನ್ನು ತಂದು ನೆಟ್ಟವಳು ನಾನೇ. ಒಂದು ಕ್ರಾಂತಿಯನ್ನು ಮಾಡಿದ್ದೇನೆ ಅಂತ ಅಹಂಕಾರ. ಹಾಗಾಗಿ ಈಗ ಬರುತ್ತಿರುವವರು ಯಾರು? ಮೈಯಿಂದ ಬಿದ್ದಿದ್ದರು ಅಶ್ವಿನಿ ಕುಮಾರಕರು. ರಾಮನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಬರುತ್ತಿರುವಂತಹ ಅವರಿಗೆ ನಾನು ರಾಮನಾಗಿ ಕಾಣಿಸಿಕೊಂಡಿದ್ದೇನೆ. ಆದ್ರೆ ಸೀತೆಯಾಗಿ ಕಾಣಿಸಿಕೊಳ್ಳುವುದು ಯಾರು ಅಂತ ಆಲೋಚನೆ ಮಾಡಿದಾಗ ಅವಳನ್ನೇ ನೀವು ಸೀತೆಯಾಗಿ ಕಾಣಿಸಿಕೊಳ್ಳಬೇಕು ಅಂತ ಎಲ್ಲ ವೇಷ ಮಾಡಿ ಆಯ್ತು. ನಾರದನ್ನು ಕರೆದು ಕೇಳಿದಾಗ ನಾರದೊಂದು ಮಾತು ಹೇಳಿದೆ, ಸತ್ಯವಾಗಿ ಸೀತೆ ಆಗಲಿಲ್ಲ, ಅವಳು ದುರ್ದುಂಡಿ ಆಗಿದ್ದಾಳೆ, ಅದಾಗುವುದಿಲ್ಲ. ಹಾಗಾದ್ರೆ ರಾಮನಾಗಿ ಕಾಣುವಂತಹ 5 ದಿನದಲ್ಲಿ ನಾನು ರಾಮನಾಗಿ ಕಾಣುವಂತಹ ಹೊತ್ತಿನಲ್ಲಿ ಸೀತೆಯಾಗಿ ಕಾಣಿಸಿಕೊಳ್ಬೇಕಾದ ಯಾರು? ಬೇರೆ ಯಾರು ಅಲ್ಲ, ನನ್ನ ವಲ್ಲಭೆಯಾದಂತಹ ರುಕ್ಮಿಣಿ. ಅಲ್ಲ, ರುಕ್ಮಿಣಿ ಸೀತೆ. ಹಾಗಾಗಿ ನಾನು ಅವಳನ್ನೇ ಕರೆಯಬೇಕು, ಅವಳನ್ನೇ ಕರೆದು ಹೇಳಬೇಕು. ಯಾರನ್ನೇ? ರುಕ್ಮಿಣಿ. ಒಳ್ಳೆಯದಾಗಿ ರುಕ್ಮಿಣಿ, ನಿನ್ನನ್ನು ಕರೆಯುವುದಕ್ಕೆ ಕಾರಣವೂ ಇದೆ. ಅದು ನನ್ನನ್ನು ಕಾಣಬೇಕೆಂಬಂತಹ ಉದ್ದೇಶದಿಂದ ಮೈಯಿಂದ ದಿವಿದರು ಪ್ರೇತೆಯವರು ವಾನರರು ಈರುವರು ಇಲ್ಲಿಗೆ ಬರ್ತಾ ಇದ್ದಾರೆ. ಕೃಷ್ಣನಾಗಿ ನಾನು ಕಂಡುಕೊಂಡೆ ಅಂತಾದ್ರೆ, ಕಾಣಿಸಿಕೊಂಡೆ ಅಂತಾದ್ರೆ ಖಂಡಿತವಾಗಿ ಅವರು ಒಪ್ಪಲಾರರು. ಯಾಕೆಂತ ಹೇಳಿದ್ರೆ ಅವರ ಚಿತ್ತ ರೀತಿಯಲ್ಲಿ ರಾಮನ ಹೊರತು ಅನ್ಯರನ್ನು ದೇವರು ಅಂತ ಹೇಳಿದವರವರಲ್ಲ. ಹಾಗಾಗಿ ರಾಮನಾಗಿ, ಪ್ರೇತೆಯ ರಾಮನಾಗಿ ನಾನು ಕಾಣಿಸಿಕೊಳ್ಳುವಾಗ ಸೀತೆಯಾಗಿ ನೀನು ಕಾಣಿಸಿಕೊಳ್ಬೇಕು. ಅದಕ್ಕಾಗಿ ರಾಮ ಸೀತೆಯರಾಗಿ ನಾವು ಕಾಣಿಸಿಕೊಳ್ಳೋಣ. ಅವರು ಬರ್ತಾರೆ. ಭಾನುವಂಶಜ ರಾಮ ಕಿರದು, ಭಾನುವಂಶಜ ರಾಮ ಕಿರದು ವಿಠ್ಠಲದಿ ಜಾನಕಿ ಬದಿ ರಾಮ ರಾಮ ಎಂದು ಚರಣದಲ್ಲಿ ಹೀನ ಭಾವನೊಳಗುತ್ತಿರಲು. ಜಾನಕಿ ಬದಿ ರಾಮ ರಾಮೆಂದು ಚರಣದಲ್ಲಿ ಹೀನ ಭಾವನೊಳಗುತ್ತಿರಲು. ರಾಮ ಸಹಸ್ರನಾಮದ ತುಲ್ಯಂ ರಾಮನಾಮ ವರಾನನಿ. ದಾಶರಥಿ ರಾಮ, ಸೀತಾಪತಿ ರಾಮ, ಕೀಶಪತಿ ಸೇವೆ ರಾಮ, ವಾಲಿ ಭಕ್ತನ ರಾಮ, ರಾವಣ ಕುಂಭಕರ್ಣಾದಿ ಭಕ್ತನ ರಾಮ. ಓ ಜಗದಾಭಿರಾಮ, ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಶ್ರೀರಾಮಚಂದ್ರಮ. ಈ ಕೀಶರುಗಳು ಮಾಡಿದಂತಹ ಸರ್ವಾಪರಾಧವನ್ನು ಮನ್ನಿಸಿ ನಮ್ಮನ್ನು ಪರಿಪಾಲಿಸುತ್ತಂತೆ ಪರಿಪಾಲಿಸುತ್ತೇ ದೇವ. ವನರಾಧಿಪನೆ ನೀಬೇಕು ಕಾರಣವಾಗುವುದು. ಈಗ ಜಾನಕಿ ಬದಿಗೆ ಜಾನಕಿ ಬದಿಗೇನು ಸಗದ ಮದರಗನು ನೀನು ಮಗುವಿಗೆ ದುರ್ಳಗಳಿರಲು ತುರುಳೆಗಳಿರಲು. ನನ್ನನ್ನೇ ಕಾಣಬೇಕೆಂಬಂತಹ ಉದ್ದೇಶದಿಂದ ಇಲ್ಲಿಯವರೆಗೆ ನೀವು ಬಂದವರಿದ್ದೀರಿ ಎಂಬಂತಹ ವಿಚಾರವನ್ನು ನಾನು ಕೇಳಿಕೊಳ್ಳುತ್ತೇನೆ. ನನ್ನನ್ನು ಕಂಡ ಅಕ್ಷರವೇ ವಿಧ ವಿಧವಾಗಿ ನನ್ನನ್ನು ಸ್ತುತಿಸುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಹಾಗಾದರೆ ಯಾವುದನ್ನು ನೀವು ನಿರೀಕ್ಷೆಯನ್ನು ಮಾಡಿದ್ದೀರಿ, ಏನನ್ನು ಕಾಣಬೇಕೆಂಬಂತಹ ಉದ್ದೇಶ ನಿಮ್ಮಲ್ಲಿತ್ತು.
ಅದು ಫಲ ಕೊಟ್ಟಿದ್ದು ತಾನೆ. ಆದ್ರೆ ನನ್ನನ್ನು ಕಾಣಬೇಕೆಂಬಂತಹ ಉದ್ದೇಶದಿಂದ ಬರುವಂತಹ ನೀವುಗಳು ಕೆಲವು ಅಪರಾಧಗಳನ್ನು ಮಾಡಿದ್ದೀರಿ, ಕೆಲವು ತಪ್ಪನ್ನೇ ಸಗಿದ್ದೀರಿ ಎಂಬಂತಹ ವರ್ತಮಾನವನ್ನು ನಾನು ಕೇಳಿಕೊಂಡಿದ್ದೆ. ಹಾಗಾದ್ರೆ ಇಂತಹ ರಾಮಭಕ್ತರಾದಂತಹ ನಿಮ್ಮಿಂದ ಇಂತಹ ಅಪರಾಧಗಳು ಘಟಿಸಬಹುದೇ? ಬೇಕು ಅನ್ನುವ ಹಾಗೆ ಯಾವ ಕಾರಣಕ್ಕೂ ನಾವು ಮಾಡಿದವರಲ್ಲ. ಪ್ರಜ್ಞಾಪೂರ್ವಕವಾಗಿ ಆಗುವಂತಹ ಅಪರಾಧ ಇದಲ್ಲ. ಆದರೆ ಕಾರಣದಲ್ಲಿ ಸಂಚರಿಸುತ್ತಿರುವಂತಹ ಕಾಲದಲ್ಲಿ ಸಿಂಹಮುಖಿ ನಾಮಕಳು ನರಕಾಸುರನ ಮಡದಿ ಅವಳು ತನ್ನ ಪತಿಯನ್ನೇ ಕಳಕೊಂಡು ಅನಾಥ ಸ್ಥಿತಿಯಲ್ಲಿ ಕಣ್ಣೀರು ಸುರಿಸುತ್ತಾ ವಿಧವೆಯಾಗಿ ವಿಧವಿಧದಲ್ಲಿ ಒತ್ತಾಡುತ್ತಾ ಇದ್ದಳು. ಮೊದಲೇ ಸೀತಾಮಾತೆಯ ದುಃಖವನ್ನು ದುಮಾನವನ್ನು ಕಂಡಂತಹ ನಮ್ಮ ಹೃದಯ ಅದಕ್ಕಾಗಿ ಮಿಡಿಯಿತು ಪ್ರಭು. ಅವಳಿಗೆ ಆಶ್ವಾಸನೆಯನ್ನು ಕೊಟ್ಟೆವು. ನರಕಾಸುರನ ಮಂತ್ರವನ್ನು ಮಾಡಿದವನು ಕೋಮಲ ಕೃಷ್ಣ ಅನ್ನುವ ಸುದ್ದಿಯನ್ನು ತಿಳಿಯಿತು. ಹಾಗಾದ್ರೆ ಅಂತವನ್ನು ಸಾಗರ ಗರ್ಭದ ಮಧ್ಯದಲ್ಲಿ ತನ್ನ ಮನೆಯನ್ನು ಮಾಡಿಕೊಂಡು ಅವಿತು ಕುಳಿತಿದ್ದಾನೆ ಅಂತಾದ್ರೆ ಪ್ರಭು, ಫಲ ಅನ್ನುವುದು ಆನೆಗೂ ಇರ್ತದೆ, ಹೊಟ್ಟೆಗೂ ಇರ್ತದೆ, ಎಲ್ಲದಕ್ಕೂ ಇರ್ತದೆ. ಆದ್ರೆ ಆತ್ಮ ಸಂರಕ್ಷಣೆಗೆ ಅದರ ಬಳಕೆ ಇಲ್ಲ. ಒಬ್ಬ ಆತ್ಮ ಸಂರಕ್ಷಣೆ ಮಾಡುವುದಕ್ಕೆ ಫಲ ಇದ್ದು ಬಳಸಿಕೊಳ್ಳಿಲ್ಲ ಅಂತಾರೆ ಅವಳು ಭೂಮಿಯ ಭಾರಕನಾಗುತ್ತಾನೆ ಎನ್ನುವ ಮಾತನ್ನು ನೀನಂದು ರಾಮನಾಗಿ ಆಡಿದವರು. ಹಾಗಾಗಿ ಅದನ್ನು ಅರಿತಂತಹ ನಾವುಗಳು ತಪ್ಪೆಸಗಿದಂತಹ ಕೃಷ್ಣ ಬಲರಾಮರಿಗೆ ಶಿಕ್ಷೆ ಮಾಡುವುದಕ್ಕೆ ಬೇಕಾಗಿ ಇಷ್ಟು ಮಾಡಿದೆವು ರಾಮ. ಇದರಲ್ಲಿ ನಮ್ಮ ತಪ್ಪೇನು? ರಾಮಚಂದ್ರ ನ್ಯಾಯಪಡಿಸಬೇಕು ಎಂಬ ಹಾಗೆ ಬಂದೆವು. ಆ ಹೆಣ್ಣಿನ ಮಾತನ್ನು ಕೇಳಿ ವಾರಕೀಯನ್ನೇ ಹಾಳು ಮಾಡುವುದಕ್ಕೆ ಮುಂದುವರೆದೆವು. ನಾವು ಮಾಡಿದ ತಪ್ಪು ಪ್ರತಿಯುಗದ ರೋಷನಾಗಿ ಯುಗೇನು ಎನ್ನುತ್ತಲೇ ಪ್ರತಿಯುಗ ದರುಶನ ಇರುವೆನು ಎನ್ನುತ್ತಲೇ ಬರಗಿದಿದು ಸಮಯವು ದರುಶನನೇ ದೊರಕಿದಿದು ಸಮಯವು. ಅಶ್ವಿನಿ ಕುಮಾರಕರು ನೀವು ತ್ರೇತೆಯಲ್ಲಿ ರಾಮನಾಗಿದ್ದಂತಹ ಹೊತ್ತಿನಲ್ಲಿ ರಾಮ ಸೇರಿ ಏನು ಮಾಡುತ್ತಾರೆ? ಕೊನೆಯ ಹೊತ್ತಿಗೆ ಕರೆಯೂ ತೀರದಲ್ಲಿ ರಾಮ ನಿರ್ಯಾಣವನ್ನು ಹೊಂದುವಂತಹ ಸ್ಥಿತಿಯಲ್ಲಿ 4 ಮಂದಿ ನೀವು ಅಲ್ಲಿದ್ದೀರಿ. ಹಿರಿಯರಾದಂತಹ ಜಾಂಬವ, ನನ್ನ ಭಕ್ತರಾದಂತಹ ಆಂಜನೇಯ, ದಿಕ್ಕುಳಿದವರು ನೀವೀಗರು. ಆ ಹೊತ್ತಿನಲ್ಲಿ ನಾನೊಂದು ಮಾತನ್ನು ಹೇಳಿದ್ದೇನೆ. ಯುಗ ಯುಗಗಳಲ್ಲಿ ನಿಮಗೆ ದರ್ಶನ ಭಾಗ್ಯವನ್ನು ನಾನು ಕರುಣಿಸುತ್ತೇನೆ ಎಂಬುದಾಗಿ. ಇದು ದ್ವಾಪರ. ಈ ಯುಗದಲ್ಲಿ ಕೃಷ್ಣನಾಗಿ ನಾನು ಕಾಣಿಸಿಕೊಂಡಿದ್ದೇನೆ. ಹೌದು, ಕಾಣಿಸಿಕೊಳ್ಳುವಂತ ಅನಿವಾರ್ಯತೆ ನನಗಿತ್ತು. ಕಾರಣವಿಷ್ಟೇ, ಭೂಭಾರತರು ಯಾರಿದ್ದಾರೆ ಅವರನ್ನು ಹನನಗೊಳಿಸುವುದಕ್ಕಾಗಿ ನನ್ನ ಪೂರ್ಣಾವತಾರ ಇದು. ಈ ಅವತಾರದಲ್ಲಿ ಕಾರಣವಿಲ್ಲದೆ ನರಕಾಸುರನನ್ನು ಕೊಂದೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಡಿ. ಅದೋ ಅನ್ಯಾಯ ಮಾಡುತ್ತಿದ್ದವನನ್ನು ಲೋಕಕಂಟಕನಾಗಿ ಯಾರು ಮಾಡುತ್ತಿದ್ದಾರೆ ಅವರನ್ನು ಒದಿಸುವುದು ನನ್ನ ಅವತಾರದ ಪೂರ್ಣ ಉದ್ದೇಶ. ಅದಕ್ಕಾಗಿ ಆ ರೀತಿ ನಾನು ಮಾಡಿದ್ದೇನೆ. ಅದರ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ನೀವು ಹೋಗುವುದು ಅಗತ್ಯವೇ ಇಲ್ಲ. ಆದ್ರೆ ಆ ಕೃಷ್ಣನಾಗಿಯೇ ನಿಮಗೆ ದರ್ಶನವನ್ನು ನಾನು ಕೊಟ್ಟೆಂತಾದ್ರೆ ಖಂಡಿತವಾಗಿಯೂ ನೀವು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ನಿಮ್ಮ ಹೃದಯಸ್ಥದಲ್ಲಿ ರಾಮನನ್ನೇ ದೇವರು ಕಂಡುಕೊಂಡವರು. ಹಾಗಾಗಿ ರಾಮನಾಗಿಯೇ ನಾನು ಕಾಣಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಅದೇ ರೀತಿಯಲ್ಲಿ ನಿಮಗೆ ದರ್ಶನಾ ಭಾಗ್ಯವನ್ನು ನಾನು ಖಂಡಿತವಾಗಿಯೂ ಇದು ಪ್ರಭು ಕಮಲದನ ನಯನವಿದೆ, ಆಮಿದಾಂತ ಪ್ರದಾಯಕನಿದೆ. ಎಂತಹ ನಿನ್ನನ್ನು ಈ ಸ್ವರೂಪದಲ್ಲಿ ಕಂಡಾಗ ಮನಸ್ಸು ಪುಲಕಿತಾನಂದ ಗಾತ್ರವಾಗುತ್ತಾ ಇರುತ್ತದೆ. ಸಾರ್ಥಕ ಅನ್ನುವುದು ನಿನ್ನನ್ನು ಕಂಡ ಬಳಿಕ ಬಂದದ್ದೇ ಸತ್ಯ. ಹಾಗೆಂದು ಬದುಕನ್ನು ಕೊನೆಗಾಣಿಸೋಣವೇ ಹೇಳಿದರೆ ಹಾಗೆಂದು ನಿನ್ನ ಪದತಲದಲ್ಲಿ ಸದಾಚಾರ ಸೇವಾಡಿ ನಮಗೆ ಮನಸ್ಸುಂಟು, ಆದ್ರೆ ಆ ಭಾಗ್ಯವುಂಟೆ ಅಂತ ಹೇಳಬೇಕು. ಹೇಗೆ ನಮಗೆ ಮುಂದಿನ ದಿನಚರಿಗಳಲ್ಲಿ ಬದುಕುವುದು ಹೇಗೆ, ನಾವು ಇದ್ದಿರಬೇಕು, ಹೇಗಿರಬೇಕು. ಹಲೋ, ನೀವು ಎಲ್ಲಿರಬೇಕು ಅಂತ ಅದು ತೀರ್ಮಾನ ಮಾಡಿಕೊಳ್ಳುವುದು ನೀವೇ. ಯಾಕಂತ ಹೇಳಿದ್ರೆ ನಿಮ್ಮ ಪೂರ್ಣ ಉದ್ದೇಶ ರಾಮದರ್ಶನವಾಗ್ತದೆ. ಹಾಗಾದ್ರೆ ಈ ರಾಮದರ್ಶನ ಇಲ್ಲಿ ನನ್ನನ್ನು ನೋಡಿದಲ್ಲಿಗೆ ನಿಮ್ಮ ಜೀವನದಲ್ಲಿ ಅದು ಮುಕ್ತಾಯಗೊಳ್ಳಬಾರದು. ಇನ್ನು ಮುಂದೆಯೂ ಅದು ಸ್ಥಾಯಿಯಾಗಿ ಉಳಿಯಬೇಕು, ಮುಂದಿನ ಯುಗದಲ್ಲಿಯೂ ನಾವು ಕಾಣಬೇಕು. ಹಾಗಾಗಿ ನಿಮ್ಮ ಈ ಜೀವನ ಉಂಟಲ್ಲ, ನೀವೇ ಹೇಳಿದಾಗೆ ನೀವು ಚಿರಂಜೀವಿಗಳು. ಹಾಗಾಗಿ ಬದುಕಿದ್ದ
ಬದುಕಿರುವಷ್ಟು ದಿನ ರಾಮನನ್ನೇ ರಾಮ ಧ್ಯಾನವನ್ನೇ ಮಾಡುತ್ತಾ ನೀವು ಈ ಪ್ರಪಂಚದಲ್ಲಿ ಉಳಿಯಬೇಕು. ಮಾತ್ರವಲ್ಲ, ರಾಮನ ಬಗ್ಗೆ ತಿಳಿಯದಿದ್ದವರಿಗೆ ಅದನ್ನು ತಿಳಿಸುವಂತಹ ವ್ಯವಸ್ಥೆಯನ್ನು ನೀವು ಮಾಡಬೇಕು. ಇಲ್ಲಿಯೇ ಇರುವುದಲ್ಲ, ನೇರವಾಗಿ ನೀವು ಅಯೋಧ್ಯೆಗೆ ಹೋಗಬೇಕು. ಹೌದು. ನಾವು ಹಾ. ರಾಮ ಹುಟ್ಟಿದ ಸ್ಥಳದಲ್ಲಿ ರಾಮ ಜನ್ಮಭೂಮಿ. ಹೌದು. ಹಾಗಾಗಿ ಅಲ್ಲಿ ನನ್ನನ್ನು ಆರಾಧಿಸುವುದಕ್ಕೆ ಭವ್ಯವಾದಂತಹ ಒಂದು ದೇಗುಲದ ನಿರ್ಮಾಣವೂ ಆಗಿದೆ. ಹಾಗಾಗಿ ಬರುವ ಭಕ್ತಾದಿಗಳು ಅನೇಕ ಬಂದಿದ್ದಾರೆ. ಅವರಿಗೆಲ್ಲ ಈ ವಿಚಾರದ ಬಗ್ಗೆ ತಿಳಿಸಬೇಕು. ನೀವು ರಾಮ ಭಕ್ತಿ ಯಾಕೆ ಜಾಹೀರವಾಗಬೇಕು, ಎಲ್ಲರಲ್ಲಿಯೂ ಎಲ್ಲರ ಹೃದಯಸ್ಥದಲ್ಲಿಯೂ ಅದು ಉಳಿಯಬೇಕು. ನಿಮ್ಮ ಮುಖೇನವಾಗಿ ಆ ಕಾರ್ಯವಾಗಬೇಕು. ನಿಮ್ಮ ಜನ್ಮವೂ ಸಾರ್ಥಕ್ಯವಾಗುತ್ತದೆ, ಲೋಕಕ್ಕೆ ಕಲ್ಯಾಣವಾಗುತ್ತದೆ. ನಿಮ್ಮ ಈ ಆಶೀರ್ವಾದದ ಬಲವನ್ನು ಹೊಂದಿ ರಾಮವ್ಯಾಹನವನ್ನು ಲೋಕವ್ಯಾಪಕವಾಗಿ ನಡೆಸುವುದಕ್ಕೆ ಬೇಕಾಗಿ ನಾವಿಬ್ಬರು ಅಯೋಧ್ಯೆಯ ಕಡೆಗಾಗಿ ಇದೋ